ಇವತ್ತು ನಾನು ಮಲೆನಾಡಲ್ಲಿ ಅಡಿಕೆ ಕುಯ್ಲನ್ನು ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೊನೆ ತೆಗೆಯೋ ದೋಟಿ. ಲಾಕ್ ಸಿಸ್ಟಮ್ ಇರುತ್ತೆ. ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ಎತ್ತರಕ್ಕೆ ಏರಿಸ್ಕೊಂಡು ಲಾಕ್ ಮಾಡ್ಕೊಳ್ತಾರೆ. 80 ಅಡಿ ಇರುತ್ತೆ ಇದು. ಮೇಲ್ ತುದಿಯಲ್ಲಿ ಕತ್ತಿ ಸಿಕ್ಸ್ಕೊಳ್ತಾರೆ ಕೊನೆ ತೆಗಿಲಿಕ್ಕೆ. ಕತ್ತಿ ತೋರಿಸ್ತೀನಿ. ಇದು ಕತ್ತಿ. ಇದನ್ನು ದೋಟಿಯ ತುದಿಯಲ್ಲಿ ಸಿಕ್ಸ್ಕೊಳ್ತಾರೆ. ದೋಟಿಯನ್ನು ಏರಿಸ್ಕೊಂಡು ಕೊನೆ ತೆಗಿತಾರೆ. ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಿಗೆ ಏರಿಸ್ತಾ ಇದ್ದಾರೆ. ಲಾಕ್ ಮಾಡ್ಕೊಳ್ತಾರೆ. ನಿಧಾನವಾಗಿ ಒಂದೊಂದೇ ಕೊನೆಗಳನ್ನು ತೆಕ್ಕೊಳ್ತಾರೆ. ನಮ್ಮ ತೋಟದಲ್ಲಿ ಬಾಳೆ, ಕಾಫಿ ಎಲ್ಲ ಇರೋದ್ರಿಂದ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ತೋರಿಸ್ತಾ ಇದ್ದೀನಿ. ಹೈಟ್ ಇರೋ ಮರದ್ದು ಕೊನೆ ತೆಗೆದಾದ್ಮೇಲೆ ದೋಟಿಯನ್ನು ಇಳಿಸ್ಕೊಳ್ತಾರೆ. ಗಿಡ್ಡ ಮರಗಳದ್ದು ತೆಗಿಲಿಕ್ಕೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ನಿಲ್ಲಿಸ್ಕೊಂಡು ಕೊನೆ ತೆಗಿತಾರೆ. ಅಡಿಕೆ ಕೊನೆ ಎಲ್ಲ ತೆಗೆದಾಗಿದೆ. ಈಗ ಇದನ್ನು ಉದುರು ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ. ಇದು ಉದುರು ಮಾಡೋ ಮಿಷನ್ನು. ಮೋಟ್ರ್ ಅಡಿಯಲ್ಲಿದೆ. ಇಲ್ಲಿ ಕೊನೆಗಳನ್ನು ಹಿಡಿತೀವಿ. ಇದು ಕೊನೆಗಳಿಗೆ ಬಡಿತವೆ. ಆವಾಗ ಉದುರಾಗುತ್ತೆ. ಉದುರು ಹೊರಗೋಗಿ ಬೀಳುತ್ತೆ. ಇದು ಅಡಿಕೆ ಸುಲಿಯೋ ಮಿಷನ್ನು. ಅಡಿಕೆ ಸುಲಿದಿರೋದು ಇದರಲ್ಲಿ ಬರುತ್ತೆ. ಅರ್ಧ ಸುಲಿದಿರೋದು ಇದರಲ್ಲಿ ಬರುತ್ತೆ. ಮುಟ್ಟೆಲ್ಲ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ನಾವು ಅಡಿಕೆ ಉದ್ರನ್ನು ಹಾಕಬೇಕು. ಅಂದರೆ ಅಡಿಕೆ ಕಾಯಿಗಳನ್ನು ಇದರಲ್ಲಿ ಹಾಕಬೇಕು.
ಉದುರು ಮಾಡಿರೋ ಅಡಿಕೆನ ಮಿಷನಿಗೆ ಹಾಕ್ಕೊಂಡು ಅಡಿಕೆ ಸುಲ್ಕೊಳ್ತೀವಿ. ಅಡಿಕೆ ಕಾಯಿಗಳನ್ನು ಮಿಷನಿಗೆ ಹಾಕಿದಾಗ ಅದನ್ನು ಇನ್ನೊಂದೇ ತೊಗೊಂಡು ಹೋಗಿ ಸುಲಿದು ಕೊಡುತ್ತೆ. ಸುಲಿದಿರೋದು ಈ ಭಾಗದಲ್ಲಿ ಹೊರಗೆ ಬರುತ್ತೆ, ಅರ್ಧ ಸುಲಿದಿರೋದು. ಇದು ಸುಲಿದಿರೋ ಅಡಿಕೆ ಈ ಕಡೆ ಮುಟ್ಟು ಬರುತ್ತೆ. ಮಿಷನಿನ ಎದುರು ಭಾಗದಲ್ಲಿ ಸಿಪ್ಪೆ ಬಂದು ಬೀಳುತ್ತೆ. ಅಲ್ಲಿಗೊಂದು ಬುಟ್ಟಿ ಇಟ್ಕೊಂಡ್ರೆ ಸಿಪ್ಪೆ ಎಲ್ಲ ಕಲೆಕ್ಟ್ ಆಗುತ್ತೆ. ಮಿಷನ್ನಲ್ಲಿ ಸುಲಿದು ಬಂದಿರೋ ಅಡಿಕೆಯನ್ನು ಹೀಗೆ ರಾಶಿ ಹಾಕ್ಕೊಳ್ತೀವಿ. ಆಮೇಲೆ ಇದನ್ನು ಮುಕ್ಟು ಬಿಡಿಸ್ತೀವಿ. ಮಿಷನ್ನಲ್ಲಿ ಸುಲಿದು ಬಂದಿರೋ ಅಡಿಕೆಯನ್ನು ಕತ್ತಿ ಇಟ್ಕೊಂಡು ಮುಕ್ಟು ಮತ್ತು ಕೆಲವು ಅರ್ಧರ್ಧ ಸಿಪ್ಪೆ ಉಳಿದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಅಡಿಕೆ ಸುಲಿಯುವಾಗ ನಾಯಿಗಳು ಅಲ್ಲೇ ಆಟ ಆಡ್ಕೊಂಡಿರ್ತವೆ. ಇದು ಗೋಟ್ ಸುಲಿಯುವ ಮಿಷನ್ನು. ಅಡಿಕೆ ಸುಲಿಯುವ ಮಿಷನ್ನಲ್ಲಿ ಅರ್ಧ ಆಗಿ ಬಂದಿರುತ್ತಲ್ಲ ಆ ಅಡಿಕೆನೂ ಹಾಕ್ಬೋದು, ಗೋಟುಗಳನ್ನು ಹಾಕ್ಬೋದು. ಹಾಕಿದ್ರೆ ಇದು ಸುಲಿದು ಕೊಡುತ್ತೆ. ಇಲ್ಲಿ ಹೊರಗೆ ತೆಗಿಲಿಕ್ಕೆ, ಸುಲಿದ ನಂತರ ಹೊರಗಡೆ ತೆಗಿಲಿಕ್ಕೆ ಲಾಕ್ ಇಟ್ಟಿದ್ದಾರೆ. ಅಲ್ಲೊಂದು ಚಿಕ್ಕದು ಬಾಗಿಲಿದೆ. ಅರ್ಧ ಸುಲಿದಿರೋ ಅಡಿಕೆಯನ್ನು ಗೋಟ್ ಮಿಷನ್ಗೆ ಹಾಕ್ಕೊಳ್ತೀವಿ. ಇದರಲ್ಲಿ ಸಿಪ್ಪೆಗಳೆಲ್ಲ ಹೊರಗೆ ಬೀಳುತ್ತೆ. ಸುಲಿದಿರೋ ಅಡಿಕೆ ಅದರೊಳಗೆ ಉಳಿಯುತ್ತೆ. ಅದನ್ನು ತೋರಿಸ್ಲಿಕ್ಕೆ ನಂಗೆ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಸುಲಿದಿರೋ ಅಡಿಕೆನ ಇನ್ನೊಮ್ಮೆ ಯಾವಾಗಾದರೂ ತೋರಿಸ್ತೀನಿ. ಅಡಿಕೆ ಮುಕ್ತು ಬಿಡಿಸಿ ಎಲ್ಲ ರೆಡಿಯಾಗಿದೆ. ಇದನ್ನ ಬೇಯಿಸ್ಕೊಳ್ಬೇಕು. ಅಡಿಕೆ ಬೇಯಲಿಕ್ಕೆ ಬೆಂಕಿ ಹಾಕಿದರೆ ಬೇಯ್ತಾ ಇದೆ. ಇದು ಚೊಗುರು ಟ್ಯಾಂಕ್. ಅಡಿಕೆ ಬೇಯ್ತಾ ಇದೆ. ಇದು ಜೋರಾದ ಬೆಂಕಿಯಲ್ಲಿ ಒಂದು 2-3 ಗಂಟೆ ಕಾಲ ಬೇಯಬೇಕಾಗುತ್ತೆ. 3 ಗಂಟೆ ಅಂತ ಇನ್ನೊಂದು ಬೇಕಾಗುತ್ತೆ. ತುಂಬ ದೊಡ್ಡ ಗಂಟೆ ಇದೆ. ಅಡಿಕೆ ಬೆಂದಿದ್ದಾಗಿದೆ. ಅದನ್ನು ತೋಡ್ಕೊಳ್ತಿದ್ದಾರೆ. ಅಂದರೆ ಚೊಗುರು ಬೇರೆ ಅಡಿಕೆ ಬೇರೆ ಮಾಡ್ಕೊಳ್ತಾರೆ. ಅದನ್ನು ತಗೊಂಡೋಗಿ ಚಪ್ಪರದಲ್ಲಿ ಹರಡಬೇಕು. ಬಿಸಿಲಲ್ಲಿ 8 ಬಿಸಿಲು ಒಣಗಿಸ್ಬೇಕು. ಅದಕ್ಕೆ ತೋಡಿ ತಗೊಂಡೋಗ್ತಾರೆ. ಇದು ಅಡಿಕೆ ಚಪ್ರಕ್ಕೆ ಹೋಗಲಿಕ್ಕೆ ಏಣಿ. ಹೈಟಲ್ಲಿರುತ್ತೆ ಚಪ್ರ.
ಇದನ್ನು ಅಡಿಕೆ ಕುಯ್ಲಿಗೆ ನಾವೇ ರೆಡಿ ಮಾಡ್ಕೊಳ್ತೀವಿ. ಬೇಯಿಸಿರೋ ಅಡಿಕೆನ ಬಿಸಿಲಿಗೆ ಹರಡಿದ್ದಾಗಿದೆ. ಕ್ಲೀನಾಗಿ ಒಂದು 8 ಬಿಸಿಲು ಬೇಕಾಗುತ್ತೆ ಇದಕ್ಕೆ. ಅಡಿಕೆ ಬೇಯಿಸಿ ಹರಗಿದ್ದು ಎಲ್ಲ ಒಣಗಿ ಆಗಿದೆ. ಇದನ್ನಿನ್ನು ಮೂಟೆ ಮಾಡಬೇಕು. ಅಡಿಕೆ ಕೊನೆ ತೆಗೆಯೋದು, ಸುಲಿಯೋದು, ಅದು ಮುಕ್ತು ಬಿಡಿಸೋದು, ಬೇಯಿಸಿ ಬಿಸಿಲಲ್ಲಿ ಒಣಗಿಸೋದು ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.